ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮತ್ತು ರಾತ್ರಿ ಸಮಯದಲ್ಲಿ ವಾಹನಗಳ ಅಪಘಾತಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಅದು ಸಾವು ನೋವುಗಳು ನಮ್ಮ ನಿರೀಕ್ಷೆ ಆ ರೀತಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಈ ಅಪಘಾತದಲ್ಲಿ ಸಾವು ನೋವುಗಳನ್ನು ಏನು ಕಾಣ್ತೇವೆ. ನಿನ್ನೆ ದಿನದ ಘಟನೆ ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ. ಆ ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಆ ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ. ಆತ್ಮಕ್ಕೂ ಶಾಂತಿ ಕೋರ್ತೀನಿ. ಈ ರೀತಿ ಘಟನೆಗಳಾಗಬಾರ್ದು. ನನ್ನ ಅಭಿಪ್ರಾಯದಲ್ಲಿ ಬಸ್ಗಳಲ್ಲೂ ಸಹ ರಾತ್ರಿ ಆ ಸ್ಲೀಪರ್ ಕೋಚ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೇಫ್ಟಿ ಮೆಜರ್ಸ್ಗೆ ಅದಕ್ಕೆ ಸ್ವಲ್ಪ ಕೂತು ಚರ್ಚೆ ಮಾಡಿ ಅಂಥ ಸಂದರ್ಭಗಳಲ್ಲಿ ಬಸ್ಸಿನಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಸ್ವಲ್ಪ ಸುಲಭವಾದ ರೀತಿಯಲ್ಲಿ ಸುರಕ್ಷತಾ ಮಾರ್ಗಗಳನ್ನು ಇವತ್ತು ಆ ಬಸ್ನ ಮಾಲೀಕರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರ ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದಾರೆ. ಪರಿಹಾರ ಪ್ರತಿಯೊಂದು ಸಂದರ್ಭದಲ್ಲೂ ಕೊಡೋದು ಒಂದು ಭಾಗ, ಹೋದಂಥ ಜೀವ ವಾಪಸ್ ತರಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಕೆಲವು ನಿಯಮಾವಳಿಗಳನ್ನು ಆ ಬಸ್ ಮಾಲೀಕರಿಗೆ ಇವತ್ತು ಜಾರಿಗೆ ತರತಕ್ಕಂಥದ್ದಕ್ಕೆ ಸೂಚನೆ ಕೊಡಬೇಕು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮತ್ತು ರಾತ್ರಿ ಸಮಯದಲ್ಲಿ ವಾಹನಗಳ ಅಪಘಾತಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಅದು ಸಾವು ನೋವುಗಳು ನಮ್ಮ ನಿರೀಕ್ಷೆ ಆ ರೀತಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಈ ಅಪಘಾತದಲ್ಲಿ ಸಾವು ನೋವುಗಳನ್ನು ಏನು ಕಾಣ್ತೇವೆ. ನಿನ್ನೆ ದಿನದ ಘಟನೆ ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ. ಆ ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಆ ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ. ಆತ್ಮಕ್ಕೂ ಶಾಂತಿ ಕೋರ್ತೀನಿ. ಈ ರೀತಿ ಘಟನೆಗಳಾಗಬಾರ್ದು. ನನ್ನ ಅಭಿಪ್ರಾಯದಲ್ಲಿ ಬಸ್ಗಳಲ್ಲೂ ಸಹ ರಾತ್ರಿ ಆ ಸ್ಲೀಪರ್ ಕೋಚ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೇಫ್ಟಿ ಮೆಜರ್ಸ್ಗೆ ಅದಕ್ಕೆ ಸ್ವಲ್ಪ ಕೂತು ಚರ್ಚೆ ಮಾಡಿ ಅಂಥ ಸಂದರ್ಭಗಳಲ್ಲಿ ಬಸ್ಸಿನಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಸ್ವಲ್ಪ ಸುಲಭವಾದ ರೀತಿಯಲ್ಲಿ ಸುರಕ್ಷತಾ ಮಾರ್ಗಗಳನ್ನು ಇವತ್ತು ಆ ಬಸ್ನ ಮಾಲೀಕರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರ ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದಾರೆ. ಪರಿಹಾರ ಪ್ರತಿಯೊಂದು ಸಂದರ್ಭದಲ್ಲೂ ಕೊಡೋದು ಒಂದು ಭಾಗ, ಹೋದಂಥ ಜೀವ ವಾಪಸ್ ತರಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಕೆಲವು ನಿಯಮಾವಳಿಗಳನ್ನು ಆ ಬಸ್ ಮಾಲೀಕರಿಗೆ ಇವತ್ತು ಜಾರಿಗೆ ತರತಕ್ಕಂಥದ್ದಕ್ಕೆ ಸೂಚನೆ ಕೊಡಬೇಕು ಅನ್ನೋದು.